ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗೋಲ್ಡ್ ಸುರೇಶ್ ಸಖತ್ ಸೌಂಡ್ ಮಾಡಿದ್ರು. ಮೈತುಂಬಾ ಚಿನ್ನದ ಒಡವೆ ಹಾಕೊಂಡು ಅಭಿಮಾನಿಗಳ ಗಮನ ಸೆಳೆದಿದ್ರು. ಆದ್ರೆ ಬಿಗ್ ಬಾಸ್ ಸೀಸನ್ 11 ಕಳೆದು ತಿಂಗಳುಗಳೇ ಕಳೆದ್ರು ಗೋಲ್ಡ್ ಸುರೇಶ್ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಇದೀಗ ಗೋಲ್ಡ್ ಸುರೇಶ್ ಮತ್ತೊಂದು ವಿಚಾರಕ್ಕೆ ಸಖತ್ ಸದ್ದು ಮಾಡ್ತಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಹೌದು, ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬುವರು ಗೋಲ್ಡ್ ಸುರೇಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸುರೇಶ್ ಅವರು ಕೇಬಲ್ ಚಾನೆಲ್ನ ಸೆಟಪ್ ಮಾಡೋದಾಗಿ ಹೇಳಿದ್ರು. ಬರೋಬ್ಬರಿ 14 ಲಕ್ಷಕ್ಕೆ ಒಪ್ಪಂದ ಆಗಿತ್ತು. 2017ರಲ್ಲಿ ಇಬ್ಬರ ಮಧ್ಯೆ ಒಪ್ಪಂದ ನಡೆದಿತ್ತು. ಗೋಲ್ಡ್ ಸುರೇಶ್ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದಿದ್ರು. ಆ ಬಳಿಕ ಹಂತವಾಗಿ 7 ಲಕ್ಷ ರೂಪಾಯಿಯನ್ನ ಸುರೇಶ್ಗೆ ಮೈನುದ್ದೀನ್ ನೀಡಿದ್ದಾರಂತೆ. ಆದ್ರೆ ಆ ಬಳಿಕ ಅರೆಬರೆ ಕೆಲಸ ಮಾಡಿ ಸುರೇಶ್ ಅರ್ಧಕ್ಕೆ ಬಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ ಅವರು ಹಣವನ್ನ ಮರಳಿ ನೀಡ್ತಿಲ್ಲ ಅಂತ ಮೈನುದ್ದೀನ್ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ವಿಷಯ ಸಂಚಲನ ಸೃಷ್ಟಿಸಿದೆ. ಅವ್ರು ಮಾಡಿದ್ ಮಾತ್ರ ಏನಿಲ್ಲ, ಗ್ರೀನ್ ಮ್ಯಾಟ್ 10x10 ಒಂದು ಗ್ರೀನ್ ಮ್ಯಾಟ್ ಮಾಡ್ಕೊಂಡು ಒಂದು PCR ಒಂದು ಗ್ಲಾಸ್ ಫಿಟ್ಟಿಂಗ್ ಕೂರಿಸಿದ್ರು. ಅದೊಂದು ಕೂರಿಸಿದ್ರು. ಮತ್ತೆ ಇವೆಲ್ಲ ಸಿಸ್ಟಮ್ ವರ್ಕ್, ಸಿಸ್ಟಮ್ ಅಂತ ಏನ್ ತರಿಸಿಲ್ಲ, ಫರ್ನಿಚರ್ ಟೇಬಲ್ ಎಲ್ಲ ಕೂರಿಸಿದ್ರು. ಅದ್ರ ಬಿಟ್ಟು ಇನ್ನೂ ಏನು ಮಾಡಿಲ್ಲ. ಅಂದ್ರೆ ಈ ತರ ಗ್ರೀನ್ ಮ್ಯಾಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ತರ ಗ್ರೀನ್ ಮ್ಯಾಟ್ ಗಳು ಈ ತರ ಒಂದು 10x8 ಅಡಿ ರೂಮ್ ಅಲ್ಲಿ ಗ್ರೀನ್ ಮ್ಯಾಟ್ ಮಾಡಿದ್ರು. ಅಂದ್ರೆ ಯಾಕೋ ಬರಬಾರ್ದು, ಅವೆಲ್ಲ ಚೆನ್ನಾಗಿರುತ್ತೆ, ವಾಯ್ಸ್ ಪಿಸಿಲೆ ಆಂಕರಿಂಗ್ ರೀಡಿಂಗ್ ಅಂತ ಹೇಳಿ ಮಾಡಿದ್ರು. ಟೋಟಲ್ 6 ಡಿಸ್ಟ್ರಿಕ್ಟ್ ಗೆ ನಮ್ ಚಾನಲ್ ಪ್ರಚಾರ ಹೋಗ್ಬೇಕು, ರೀಚ್ ಆಗ್ಬೇಕು ಜನರಿಗೆ ಅಂತ ಹೇಳಿ ಹೇಳಿದ್ರು. ಬಟ್ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಫರ್ನಿಚರ್ ಮತ್ತೆ ಗ್ರೀನ್ ಮ್ಯಾಟ್ ಇವೆಲ್ಲ ಬಿಟ್ರೆ ಇವು ವರ್ಕ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.